ಒಲವು ಮೂಡದಿರಲು ಮನವು ಅರಳದು. ಅಧ್ಯಾಯ 6. ಸರ್, ಈ ಹುಡುಗಿ ನನ್ನ ಹತ್ರ ಬಂದು ಬೇಡ ಅಂದರೂ ಕರ್ಕೊಂಡು ಹೋಯಿತು ಸರ್. ನಾನು ಬಾಸ್ನ ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ, ನೀನು ಬಾ ಅಂದ್ಲು ಸರ್. ಪ್ಲೀಸ್ ನನ್ನನ್ನು ಕೆಲಸದಿಂದ ತೆಗಿಬೇಡಿ ಸರ್. ಇನ್ನು ಮುಂದೆ ಈ ಥರ ಆಗದೇ ಇರೋ ಹಾಗೆ ನಾನು ಖಂಡಿತ ಇರ್ತೀನಿ ಸರ್ ಅಂತ ಹೇಳ್ದ. ರವಿಯ ಮನೆ ಪರಿಸ್ಥಿತಿ ತಿಳಿದಿದ್ದ ವಸಿಷ್ಠ ಕೊನೆ ಬಾರಿ ಅಂತ ವಾರ್ನಿಂಗ್ ಕೊಟ್ಟು ಕಳಿಸಿ ಮತ್ತೆ ಮೀಟಿಂಗ್ಸ್ ಮೇಲ್ ಚೆಕ್ ಮಾಡೋದು, ಮೀಟಿಂಗ್ಗೆ ಅರೇಂಜ್ ಮಾಡೋಕ್ಕೆ ಸೋಮುವಿಗೆ ಹೇಳೋದು ಮಾಡಿದ್ದ ವಸಿಷ್ಠ. ಮುಂದೆ ಅಮ್ಮ ಅಂತ ಕರೆದಾಗ ವಾಸ್ತವಕ್ಕೆ ಬಂದ ದಾನು ಅವರು ಗಿಡಕ್ಕೆ ನೀರು ಹಾಕಿದ್ದು ಆದರೆ ಬಾ, ಇಬ್ಬರು ಸೇರಿ ಬೇರೆ ಕೆಲಸ ನೋಡೋಣ ಅಂತ ಒಳಗಡೆ ಕರ್ಕೊಂಡು ಹೋದರು. ಮಷಿನ್ನಲ್ಲಿ ಬಟ್ಟೆ ಆಗಿದ್ವು. ಅದನ್ನು ನೋಡಿ ಅದಿತಿ ಬಟ್ಟೆ ಒಣಗಾಕಕ್ಕೆ ಅಂತ ನಡೆದ್ಲು. ಆಗಷ್ಟೇ ನಿದ್ದೆಯಿಂದ ಎದ್ದು ಬಂದ ಗಜಲಕ್ಷ್ಮಿ ಅವರಿಗೆ ಜ್ಯೂಸ್ ಮಾಡೋಕ್ಕೆ ತಯಾರಿ ಮಾಡ್ತಾಯಿದ್ರು ದಾನು. ಅಡುಗೆ ಮನೆಯಲ್ಲಿ ದಾನುವನ್ನು ನೋಡಿದ ಗಜಲಕ್ಷ್ಮಿ ಅವರು, ಏನು ದಾನು, ನೀನು ಅಡುಗೆ ಮಾಡ್ತಾಯಿದ್ಯಾ? ಎಲ್ಲಿ ಹೊಸ ಹುಡುಗಿ ಕೇಳಿದ್ರು. ಅಮ್ಮ, ಅವಳು ಬಟ್ಟೆ ಒಣಗಿಸೋಕೆ ಹೋಗಿದ್ದಾಳೆ, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ ಅಂತಂದರು. ನಿನಗೂ ವಯಸ್ಸಾಯಿತು ದಾನು, ಈಗ ನೀನು ಎಷ್ಟು ಸಾಧ್ಯನೋ ಅಷ್ಟು ರೆಸ್ಟ್ ಮಾಡು ಆಯಿತಾ? ಅವಳಿಗೆ ಕೆಲಸಗಳನ್ನು ಕಲಿಸು. ಬರ್ತಾ ಬರ್ತಾ ನಿನಗೂ ವಯಸ್ಸಾಗ್ತಾ ಬರುತ್ತೆ ಹೊರತು ವಯಸ್ಸು ಕಡಿಮೆ ಆಗಲ್ಲ ಅಂತಂದರು. ಇಂತಹ ಒಳ್ಳೆ ಮನಸ್ಸಿನ ಅಮ್ಮ ಅವರು ಅದಿತಿಗೆ ಯಾಕೆ ಮೇಡಮ್ ಅಂತ ಕರೆಯೋಕೆ ಹೇಳಿದ್ರು ಅಂತ ಅರ್ಥ ಆಗ್ತಾ ಇಲ್ವಲ್ಲ. ಏನಾದರೂ ಆಗಲಿ, ಆ ಮಗು ಮಾತ್ರ ಈ ಮನೆ ಸೊಸೆಯಾಗೇ ಇದ್ದರೆ ಅಷ್ಟೇ ಸಾಕು. ಜೀವನದಲ್ಲಿ ತುಂಬ ನೊಂದಿದ್ದಾಳೆ ಅನಿಸುತ್ತೆ ಅಂತ ಅಂದ್ಕೊಂಡವರಿಗೆ ಅವಳ ಗತಕಾಲ ತಿಳಿಯುವ ಬಗ್ಗೆ ಇನ್ನೂ ಸಮಯ ಕೂಡಿ ಬಂದಿರಲಿಲ್ಲ. ಮನದಲ್ಲೇ ಮಾತನಾಡಿದ ದಾನು ಅವರು ಗಜಲಕ್ಷ್ಮಿ ಅವರಿಗೆ ಜ್ಯೂಸ್ ಕೊಟ್ಟು ಅಕ್ಕಿ ನೆನೆಸೋಕೆ ಅಂತ ಹೋದರು. ಬಟ್ಟೆ ಒಣಗಿಸಿ ಬಂದ ಅದಿತಿಗೆ ಗಜಲಕ್ಷ್ಮಿ ಅವರು, ಹುಡುಗಿ, ಮಧ್ಯಾಹ್ನಕ್ಕೆ ನಂಗೆ ಮೊಸರನ್ನ ಒಗ್ಗರಣೆ ಮಾಡಿಕೊಡು ಅಂತ ಕೇಳಿದ್ರು. ಸರಿ ಮೇಡಮ್ ಅಂತ ತಲೆ ಆಡಿಸ್ದೋಳು ಅಡುಗೆ ಮನೆಗೆ ಹೋದ್ಲು. ದಾನು ಅಮ್ಮ, ಅಕ್ಕಿ ಅಳತೆ ಕೊಡಿ ಅಂತ ಕೇಳಿದಾಗ ಅಕ್ಕಿಯನ್ನು ನೆನೆಸಿರೋದಾಗಿ ಹೇಳಿದ್ರು. ಚಿಕ್ಕ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಕಡಲೆಬೇಳೆ ಹಾಕಿ ಸಿಡಿಸಿ ಒಗ್ಗರಣೆ ತಯಾರಿ ಮಾಡಿದ್ಲು. ಅನ್ನ ಆರಿದ ನಂತರ ಅದಕ್ಕೆ ಕೆನೆ ಇರುವ ಹಾಲು ಮತ್ತು ಗಟ್ಟಿ ಮೊಸರು ಎರಡನ್ನೂ ಮಿಕ್ಸ್ ಮಾಡಿ ಅನ್ನ ಕಲಸಿ ಒಗ್ಗರಣೆಯನ್ನು ಮೇಲ್ ಹಾಕಿ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ಲು ಅದಿತಿ. ಅಮ್ಮ, ಮೇಡಮ್ ಅವರು ಈಗಲೇ ಊಟಕ್ಕೆ ಬರ್ತಾರಾ ಅಥವಾ ಆಮೇಲೆ ಬರ್ತಾರಾ ಅಂತ ಕೇಳಿದ್ದಕ್ಕೆ ಸಮಯ ನೋಡಿದ ದಾನು ಅವರು, ಇನ್ನು 10 ನಿಮಿಷ ಬಿಟ್ಟು ಅವರೇ ಬರ್ತಾರೆ ಅಂತ ಹೇಳಿದ್ರು. ಸರಿ ಅಂತ ತಲೆ ಆಡಿಸಿದ ಅದಿತಿ ಬೇರೆ ಏನಾದರೂ ಕೆಲಸ ಇದೆಯಾ ಅಂತ ಹುಡುಕ್ತಾ ಇದ್ಲು. ಆಫೀಸಲ್ಲಿ ವಸಿಷ್ಠ ಕೆಲಸದಲ್ಲಿ ಮೀಟಿಂಗ್ ಹಾಗೆ ಮೇಲ್ಗಳಿಗೆ ರಿಪ್ಲೈ ಮಾಡೋದು, ಫೈಲ್ಸ್ಗಳನ್ನು ಚೆಕ್ ಮಾಡಿ ಸೈನ್ ಹಾಕೋದು ಮಾಡ್ತಾಯಿದ್ದ. ಎಷ್ಟೇ ಕೆಲಸ ಮಾಡ್ತಾಯಿದ್ರೂ ಅವನಿಗೆ ಸಹಾಯಕ್ಕೆ PA ಬೇಕಾಗುತ್ತೆ. ಹೆಣ್ಮಕ್ಳನ್ನು PA ಕೆಲಸಕ್ಕೆ ತಗೊಳ್ಳೋದು ಅವನ ಮನಸ್ಸಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಹುಡುಗರನ್ನು ತಗೊಳ್ಳೋಕ್ಕೆ ಆ ಜಾಗಕ್ಕೆ ಸೂಕ್ತವಾದ ಹುಡುಗ ಇನ್ನೂ ಯಾರೂ ಸಿಕ್ಕಿರಲಿಲ್ಲ. ಅದೇ ಕಾರಣಕ್ಕಾಗಿ ಅವನು ಸೋಮುವಿನ ಮೇಲೆ ಡಿಪೆಂಡ್ ಆಗಿದ್ದ. ಸೋಮು ಕೂಡ ವಸಿಷ್ಠನ ಯಾವುದೇ ಕೆಲಸಗಳನ್ನು ಬೇಜಾರು ಮಾಡಿಕೊಳ್ಳದೆ ಮಾಡ್ತಾಯಿದ್ದ. ಎಷ್ಟೇ ಸಮಯ ಆದರೂ ಅವನು ವಹಿಸಿದ ಕೆಲಸಗಳನ್ನು ಮಾಡಿ ಮುಗಿಸಿ ಹೋಗ್ತಾ ಇದ್ದ ಸೋಮು. ಮಧ್ಯಾಹ್ನ ಊಟದ ಸಮಯಕ್ಕೆ ಸೋಮು ಬಂದೋನು, ಸರ್, ಊಟದ ಸಮಯ ಆಯಿತು ಅಂತ ಹೇಳ್ದ. ಸರಿ, ನನಗೆ ಕ್ಯಾಂಟೀನಲ್ಲಿ ಇವತ್ತು ಊಟ ಬೇಡ, ನಾನು ಮನೆಯಿಂದನೇ ತಂದಿದ್ದೀನಿ, ಅದನ್ನೇ ರೆಡಿ ಮಾಡಿ ನನಗಿಡು, ನಾನು ಬಂದು ಊಟ ಮಾಡ್ತೀನಿ ಅಂತ ಹೇಳ್ದ. ಸರಿ ಅಂತ ತಲೆ ಆಡಿಸಿದ ಸೋಮು ಅಲ್ಲಿಂದ ಬಾಕ್ಸ್ ತಗೊಂಡು ಹೋದ. ಊಟಕ್ಕೆ ಕೂತೋನಿಗೆ ಒಂದು ತುತ್ತು ಬಾಯಲ್ಲಿಟ್ಟಾಗ ಮತ್ತೊಮ್ಮೆ ಅದಿತಿ ನೆನಪಾದ್ಲು. ಅಲ್ಲ, ಈ ಹುಡುಗಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಹೇಗೆ ಸಾಧ್ಯ? ಯಾವ ಹೋಟೆಲ್ನವರಿಗಿಂತನೂ ಚೆನ್ನಾಗಿ ಮಾಡಿದ್ದಾಳಲ್ಲ ಅಂತ ಮನಸ್ಸು ಪೂರ್ತಿಯಾಗಿ ಅವಳನ್ನು ಹೊಗಳಿ ತಿಂದ. ಆದರೆ ಅವಳ ಮುಂದೆಯೇ ಹೊಗಳೋಕೆ ಅವನ ಅಹಂ ಅಡ್ಡ ಬರ್ತಾಯಿತ್ತು. ದಾನು, ಮೊಸರನ್ನ ಇವತ್ತು ಎಂದಿಗಿಂತಲೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಊಟ ಮುಗಿಸಿ, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಮಾತ್ರೆ ನುಂಗಿ ರೆಸ್ಟ್ ಮಾಡೋಕ್ಕೆ ತಮ್ಮ ರೂಮಿಗೆ ಹೋದರು ಗಜಲಕ್ಷ್ಮಿ. ಅದಿತಿ, ನೀನು ಹೋಗಿ ಊಟ ಮಾಡ್ಕೊಳ್ಳಮ್ಮ, ನೀನು ಸ್ವಲ್ಪ ಹೊತ್ತು ಮಲಗೋದಾದರೆ ಮಲಗು, ಯಾವ ಕೆಲಸನೂ ಇಲ್ಲ. ಇನ್ನು ಸಂಜೆ ವಸಿಷ್ಠ ಬಂದ ನಂತರವೇ ಅವನು ಹೇಳಿದ ಅಡುಗೆಯನ್ನು ಮಾಡಬೇಕು, ಜೊತೆಗೆ ಮುದ್ದೆ ಮಾತ್ರ ಅಷ್ಟೇ ಅಂತ ಹೇಳಿದ್ರು. ಅಮ್ಮ, ಯಾಕೋ ನಂಗೆ ಹಸಿವಿಲ್ಲ, ನಾನು ಸ್ವಲ್ಪ ಹೊತ್ತು ನನ್ನ ರೂಮಲ್ಲಿ ಇರ್ತೀನಿ ಅಂತ ಹೇಳಿ ಹೋದ್ಲು. ರೂಮಿಗೆ ಬಂದ ಅದಿತಿಗೆ ಯಾಕೋ ಮನಸ್ಸು ಒಂದು ರೀತಿ ಕಸಿವಿಸಿ ಆಗ್ತಾಯಿತ್ತು. ಮುಖ ತೊಳೆದು ಬಂದೋಳು ಕನ್ನಡಿಯ ಮುಂದೆ ನಿಂತು ಮುಖವನ್ನು ಒರೆಸ್ತಾ ಇರುವಾಗ
ಬೇಡ ಅಂತಂದರೂ ಅವಳ ಗಮನ ಕತ್ತಲ್ಲಿ ಹೊಳಿತಾ ಇರೋ ಚಿನ್ನದ ತಾಳಿ ಕಡೆ ಹೋಯಿತು. ಅದನ್ನು ತನ್ನ ಕೈಗಳಲ್ಲಿ ಇಟ್ಕೊಂಡವಳು, ಎಲ್ಲಿಂದ ಎಲ್ಲಿವರೆಗೆ ಬಂದಿದೆ ನನ್ನ ಜೀವನ, ಎಲ್ಲಿಗೆ ಸಾಗ್ತಾ ಇದೆಯೋ ತಿಳಿತಾ ಇಲ್ಲ. ಇನ್ನು 1 ವರ್ಷದ ನಂತರ ಜಮೀನು ನನ್ನ ಕೈಗೆ ಬಂದಾಗ ಮತ್ತೇನಾಗುವುದೋ ನನ್ನ ಜೀವನ. ಸೂತ್ರವಿಲ್ಲದ ಗಾಳಿಪಟದಂತೆ ಗಾಳಿ ಬಂದ ಕಡೆ ತೂರ್ಕೊಂಡು ಹೋಗ್ತಾ ಇದೆ ಅಂತ ತನಗೆ ತಾನೇ ನೋಡಿಕೊಂಡು ವಿಷಾದದ ನಗೆನಕ್ಕೂ ಹಾಗೆ ಬೆಡ್ ಮೇಲೆ ತಲೆ ಆನಿಸಿದ್ಲು. ಯೋಚನೆ ಮಾಡ್ತಾ ಮಲಗಿದ್ದೊಳಗೆ ನಿದ್ರಾದೇವಿ ಬಹುಬೇಗ ತನ್ನ ಮಡಲಿಗೆ ಕರ್ಕೊಂಡ್ಳು. ಸಂಜೆ 6 ಗಂಟೆ ಅಷ್ಟರಲ್ಲಿ ವಸಿಷ್ಠ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದವನು, ದಾನು ಆಂಟಿ, ನನಗೆ ತುಂಬ ತಲೆನೋವು, ಒಂದು ಸ್ಟ್ರಾಂಗ್ ಕಾಫಿ ಕಳಿಸಿ ಅಂತ ಹೇಳಿ ತನ್ನ ರೂಮಿಗೆ ಹೋದ. ದಾನು, ಅವನಿಗೆ ತಲೆನೋವಲ್ವಾ, ಸ್ಟ್ರಾಂಗಾಗಿ ಕಾಫಿ ಬೇಡ, ಶುಂಠಿ ಟೀ ಮಾಡಿ ಕಳಿಸ್ಕೊಡು ಅಂತ ಹೇಳಿದ್ರು ಗಜಲಕ್ಷ್ಮಿ. ಅಡುಗೆ ಮನೆಯಲ್ಲಿ ನಿಂತು ಕೇಳಿಸ್ಕೊಂಡವರು ಶುಂಠಿ ಟೀಯನ್ನು ಮಾಡಿ ತಗೊಂಡು ಹೋಗೋಕೆ ಹೇಳಿದ್ರು. ಶುಂಠಿ ಟೀಯನ್ನು ತಗೊಂಡು ವಸಿಷ್ಠನ ರೂಮಿಗೆ ಹೋಗಿ ಅಲ್ಲಿ ನಿಂತು ಬಾಗಿಲನ್ನು 2 ಬಾರಿ ನಾಕ್ ಮಾಡಿದ್ಲು. ಬನ್ನಿ ಅಂತ ಕರೆದ ವಸಿಷ್ಠ. ತಲೆ ಬಗ್ಗಿಸಿ ಅವನ ರೂಮಿನ ಒಳಗಡೆ ಹೋಗಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಟೀ ಕಪ್ ಇಟ್ಟೋಳು. ಸರ್, ಟೀ ಅಂತ ಹೇಳಿ ತಿರುಗಿದ್ಲು. ವಸಿಷ್ಠ ಅದನ್ನು ತಗೊಂಡು ಒಂದು ಗುಟುಕನ್ನು ಕುಡ್ದ. ತಿರುಗೇ ಈ ಕಡೆ ಅನಿಷ್ಠ ಅಂತ ಹೇಳಿದಾಗ ಭಯದಲ್ಲೇ ಅವನ ಮುಂದೆ ತಿರುಗಿ ತಲೆ ತಗ್ಗಿಸಿ ನಿಂತಳು. ನಾನು ಕೇಳಿದ್ದೇನೆ ಅಂತ ಕೇಳ್ದ. ಸರ್, ಅದು ಅಂತ ತಡವರ್ಸಿದ್ಲು. ಹೇಳು, ನಾನು ತರೋದಕ್ಕೆ ಹೇಳಿದ್ದೇನು ಅಂತ ಕೇಳಿದ್ದಕ್ಕೆ ಸ್ಟ್ರಾಂಗ್ ಕಾಫಿ ಅಂತ ತೊದಲುತ್ತಾ ಹೇಳಿದ್ಲು. ನೀನೇನು ತಂದಿದ್ಯಾ ಅಂತ ಕೇಳಿದ್ದಕ್ಕೆ ಶುಂಠಿ ಟೀ ಅಂತ ಹೇಳಿದ್ಲು. ಅವನ ಕೈಯಲ್ಲಿರೋ ಬಿಸಿಯಾದ ಶುಂಠಿ ಟೀ ಅವಳ ಮುಖಕ್ಕೆ ಎರಚಿದ. ಅವಳು ತಲೆ ತಗ್ಗಿಸಿದ್ರಿಂದ ಅವನು ಎರಚಿದ ಟೀ ಎಲ್ಲ ಕೊರಳಿಗೆ ಹಾಗೂ ಸ್ವಲ್ಪ ಮುಖಕ್ಕೆ ತಾಗಿ ಮುಖ ಕ್ಷಣ ಮಾತ್ರಕ್ಕೆ ಕೆಂಪಾಯಿತು. ನಾನು ಹೇಳಿದ್ದನ್ನು ಮಾಡೋದಷ್ಟೇ ನಿನ್ನ ಕೆಲಸ, ಗೊತ್ತಾಯ್ತಾ? ಇದೇ ರೀತಿ ಅಧಿಕ ಪ್ರಸಂಗತನ ಮಾಡಿದ್ರೆ ನಿನಗೆ ಇನ್ನೂ ನರಕ ತೋರಿಸ್ತೀನಿ ಅಂತ ಅಂದೋನು, ಹೋಗಿ 1 ಲೋಟ ಸ್ಟ್ರಾಂಗ್ ಕಾಫಿ ತಗೊಂಡು ಬಾ ಅಂತ ಹೇಳಿದಾಗ ತಲೆ ಆಡಿಸ್ದೋಳು ಅಲ್ಲಿಂದ ಹೋದ್ಲು. ತಕ್ಷಣವೇ ತನ್ನ ರೂಮಿಗೆ ಹೋದ ಅದಿತಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ನಾನೇನು ಮಾಡಿದೆ ಅಂತ ಹೀಗೆ ನನ್ನ ಮೇಲೆ ಕಿಡಿಕಾರ್ತಾರೆ? ಮದುವೆಯಾಗಿದ್ದು ನನ್ನ ತಪ್ಪ? ಇವರು ತಾಳಿ ಕಟ್ಟಿದ್ದಾರೆ ಅಂತಾನೆ ನನಗೆ ತಿಳಿದಿರಲಿಲ್ಲ. ನನ್ನ ಪಾಡಿಗೆ ನಾನು ಬಗ್ಗಿಸಿ ಕೂತಿದ್ದೆ. ಇವ್ರ ಪಾಡಿಗೆ ಯಾರ್ದೋ ಮಾತನ್ನು ನಂಬಿ ನನಗೆ ತಾಳಿ ಕಟ್ಟಿ ಈ ರೀತಿ ಕರ್ಕೊಂಡು ಬಂದು ಹಿಂಸೆ ಕೊಡೋದು ಎಷ್ಟು ಸರಿ ಅಂತ ಅಂದ್ಕೊಂಡ್ಲಾದರೂ ಸದ್ಯಕ್ಕೆ ತಾನಿರೋ ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಉತ್ತಮ ಮನೆ ಬೇರೊಂದಿಲ್ಲ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಮುಖಕ್ಕೆ ತಣ್ಣೀರನ್ನು ಹಾಕ್ಕೊಂಡ್ಳು, ಉರಿ ಕಮ್ಮಿಯಾಗಲಿ ಅಂತ. ಸ್ವಲ್ಪ ಮಟ್ಟಿಗೆ ಉರಿ ಕಮ್ಮಿ ಆಯಿತು. ಆದರೆ ಸಣ್ಣ ಸಣ್ಣ ಗುಳ್ಳೆಗಳು ಕೊರಳು ಹತ್ತಿರ ಹಾಗೂ ಕೆನ್ನೆ ಮೇಲೆ ಎದ್ದೇಳೋಕೆ ಶುರುವಾಗಿತ್ತು. ಬಟ್ಟೆ ಬದಲಾಯಿಸಿದೋಳು ಕೆಳಗಡೆ ಹೋಗಿ ಸ್ಟ್ರಾಂಗ್ ಕಾಫಿ ಮಾಡಿ ದಾನು ಅವರ ಕೈಯಲ್ಲಿ ಕೊಟ್ಟು, ಅಮ್ಮ ನೀವೇ ಕೊಡ್ತೀರಾ ಅಂತ ಕೇಳಿಕೊಂಡ್ಳು. ಯಾಕೆ ಪುಟ್ಟಿ, ಶುಂಠಿ ಟೀ ಕುಡಿಲಿಲ್ವಾ ಅಂತ ಕೇಳಿದ್ದಕ್ಕೆ, ಇಲ್ಲ ಅಮ್ಮ, ಅವರಿಗೆ ಶುಂಠಿ ಟೀ ಬೇಡವಂತೆ, ಕಾಫಿ ಬೇಕಂತೆ, ಅದಕ್ಕೆ ಕಾಫಿನೇ ಮಾಡಿದೆ, ನೀವೇ ಹೋಗಿ ಕೊಡ್ತೀರಾ ಅಮ್ಮ ಪ್ಲೀಸ್ ಅಂತ ಗೋಗರದ್ಲು. ನನಗೆ ಮಂಡಿ ನೋವು ಕಣೆ ಪುಟ್ಟಿ. ಯಾವಾಗಲೂ ವಸಿಷ್ಠ ಮನೆಗೆ ಬಂದ ತಕ್ಷಣ ಇವತ್ತು ಅಡುಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದ. ಆದರೆ ಇವತ್ತು ಸ್ವಲ್ಪ ಸುಸ್ತಾಗಿ ಬಂದಂತೆ ಕಾಣ್ತಿದ್ದಾನೆ. ನೀನೇ ಹೋಗಿ ಅವನಿಗೆ ಕಾಫಿ ಕೊಟ್ಟು ಇವತ್ತಿನ ಅಡುಗೆ ಏನು ಬೇಕು ಅಂತ ಕೇಳ್ಕೊಂಡು ಬರ್ತೀಯಾ ಪ್ಲೀಸ್ ಕಣೆ ಅಂತ ಕೇಳಿದಾಗ ದಾನು ಅವರ ಮಾತಿಗೆ ಇಲ್ಲ ಅನ್ನೋಕೆ ಮನಸ್ಸಾಗದೆ ಸರಿ ಅಂತ ಪೆಚ್ಚು ಮೊರೆ ಹಾಕ್ಕೊಳ್ತಾ ಮೆಟ್ಟಿಲನ್ನು ಹತ್ತುತ್ತಾ ಇದ್ಲು. ಆದರೂ ಕೂಡ ಅವಳ ಮನಸ್ಸಲ್ಲಿ ಭಯ ಆವರಿಸಿತ್ತು. ಮತ್ತೆಲ್ಲಿ ಬೈತಾರೋ ಅಥವಾ ಚುಚ್ಚಿ ಮಾತಾಡಿ ಹಂಗಿಸ್ತಾರೋ ಅನ್ನೋ ಭಯ ಅವಳನ್ನು ಕಾಡ್ತಾನೇ ಇತ್ತು. ಬಾಗಿಲ ಬಳಿ ನಿಂತೋಳು ದೀರ್ಘ ಉಸಿರು ಒಮ್ಮೆ ಚೆಲ್ಲಿ ಬಾಗಿಲನ್ನು ಬಡಿದು ಒಳಗೆ ಹೋಗಿ, ಸರ್ ಕಾಫಿ ಅಂತಂದ್ಲು. ಅವಳು ಕೊಟ್ಟ ಕಾಫಿಯನ್ನು ಮರು ಮಾತಾಡದೆ ತಗೊಂಡು ಕುಡಿತಾ ಇದ್ದ. ಇನ್ನು ಅವಳು ಅಲ್ಲೇ ನಿಂತಿರೋದನ್ನು ಗಮನಿಸಿದವನು, ಮೇಡಮ್ಗೆ ಬ್ಯಾಂಡು ಭಜಂತ್ರಿ ಬಾರಿಸಿ ಇಲ್ಲಿಂದ ತೊಲಗಿ ಅಂತ ಹೇಳಬೇಕೇನೋ ಅಂತ ವ್ಯಂಗ್ಯವಾಗಿ ಕೇಳ್ದ ವಸಿಷ್ಠ. ಇಲ್ಲ ಸರ್, ಅದು ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ಕೇಳ್ಕೊಂಡು ಬಾ ಅಂತ ದಾನು ಅಮ್ಮ ಹೇಳಿದ್ರು ಅಂತ ಹೇಳಿದ್ಲು ತೊದಲುತ್ತಾ. ಇವತ್ತು ಚಪಾತಿ, ದಾಲ್ ಮತ್ತು ಸಲಾಡ್, ಸ್ವಲ್ಪ ವೈಟ್ ರೈಸ್ ಅಂತ ಹೇಳ್ದ. ಸರಿ ಅಂತ ತಲೆ ಆಡಿಸಿ ಇನ್ನೇನು ಹೋಗಬೇಕು ಅನ್ನೋ ಅಷ್ಟರಲ್ಲಿ, ಅನಿಷ್ಠ ನಿಂತ್ಕೋ
ಅಂತ ತಡೆದ. ನಿಂತಲ್ಲೇ ನಿಂತಳಾದರೂ ಹಿಂದೆ ತಿರುಗಿ ಅವನ ಮುಖವನ್ನು ನೋಡೋ ಸಾಹಸ ಮಾಡಲಿಲ್ಲ ಅದಿತಿ. ಕಪ್ಪನ್ನು ನಾನು ತಗೊಂಡು ಹೋಗಬೇಕಾ? ತಗೊಂಡು ಹೋಗು ಅಂತ ಅವಳ ಕೈಗೆ ಕಾಫಿ ಕಪ್ಪನ್ನು ಕುಕ್ಕದ. ಕಾಫಿ ಕಪ್ ತಗೊಂಡು ಕೆಳಗಡೆ ಹೋದೋಳು ದಾನು ಅವರಿಗೆ ವಸಿಷ್ಠ ಹೇಳಿದ ಅಡುಗೆಯನ್ನು ಹೇಳಿದ್ಲು. ಮೊದಲೇ ಚಪಾತಿ ಅಂತ ಗೊತ್ತಿದ್ದರಿಂದ ಚಪಾತಿ ಹಿಟ್ಟನ್ನು ಕಲಸಿದ್ರು. ಆದರೆ ಗ್ರೇವಿ, ಸಲಾಡ್ ಮತ್ತು ವೈಟ್ ರೈಸ್ ದಿನಕ್ಕೆ ಒಂದೊಂದು ಹೇಳ್ತಾನೆ ಅಂತ ಬಾಕಿಯಾಗಿದ್ದನ್ನೆಲ್ಲ ಹಾಗೆ ಬಿಟ್ಟಿದ್ರು. ಈಗ ಚಪಾತಿ ಜೊತೆಗೆ ದಾಲ್ ಮತ್ತು ಸಲಾಡ್ ಮಾಡೋಕ್ಕೆ ಏನೇನು ಬೇಕು ಅಂತ ತೆಗೆದುಕೊಟ್ರೆ ಅದಿತಿ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ಲು. ಅಮ್ಮ, ಪ್ರತಿದಿನ ಇದೇ ಥರ ಸರ್ ಮಾತ್ರ ಅಡುಗೆ ಏನು ಮಾಡಬೇಕು ಅಂತ ಹೇಳೋದಾದರೆ ಸರ್ ಊರಲ್ಲಿ ಇಲ್ಲದೇ ಇರೋವಾಗ ಯಾರು ಹೇಳ್ತಾರೆ ಅಂತ ಕುತೂಹಲಕ್ಕಾಗಿ ಕೇಳಿದ್ಲು ಅದಿತಿ. ವಸಿಷ್ಠ ಇದ್ದರೂ ಇಲ್ಲದೇ ಇದ್ದರೂ ಪ್ರತಿದಿನ ರಾತ್ರಿ ಚಪಾತಿ ಊಟ ಖಾಯಂ ಕಣೋ ಪುಟ್ಟ. ಆದರೆ ಚಪಾತಿ ಜೊತೆಗೆ ಪಲ್ಯಗಳು ಮತ್ತು ಸಲಾಡ್ ಇದು ಮಾತ್ರ ಬೇರೆ ಬೇರೆ ಇರುತ್ತೆ. ಒಂದೊಂದು ಸರ್ತಿ ಘೀ ರೈಸ್, ಪಲಾವ್, ಬಾತ್ ಯಾವುದಾದ್ರೂ ಕೇಳ್ತಾರೆ. ಇಲ್ಲ ವೈಟ್ ರೈಸ್ ಅಥವಾ ಮುದ್ದೆ ಕೂಡ ಕೆಲವೊಮ್ಮೆ ಕೇಳಿದ್ದು ಉಂಟು. ಹಾಗಾಗಿ ಅವನು ಏನು ಊಟ ಮಾಡ್ತಾನೆ, ಜೊತೆಗೆ ನಮಗೂ ಕೂಡ ಸಪ್ರೇಟಾಗಿ ಏನೂ ಮಾಡೋಕ್ಕೆ ಬಿಡೋದಿಲ್ಲ. ಅದನ್ನೇ ನಾವು ಕೂಡ ತಿಂತೀವಿ. ಗಜಲಕ್ಷ್ಮಿ ಅಮ್ಮೋರಿಗೆ ಶುಗರ್ ಇರೋದರಿಂದ ಮುದ್ದೆ ಮಾತ್ರ ಪ್ರತಿದಿನ ರಾತ್ರಿ ಇರಲೇಬೇಕು. ಮುದ್ದೆ ತಿಂದ ನಂತರ ಅದರ ಮೇಲೆ ಒಂದೇ ಒಂದು ಬಾಯಿ ಬಿಳಿಯನ್ನು ತಿಂತಾರೆ ಅಷ್ಟೇ ಅಂತ ಇಬ್ಬರು ಅಡುಗೆ ಮಾಡೋಕ್ಕೆ ತಯಾರಿ ಮಾಡ್ಕೋತಾ ಇದ್ರು. ಕಾಫಿ ಕುಡಿದ ವಸಿಷ್ಠ ಬಾಲ್ಕನಿಗೆ ಬಂದು ನಿಂತು ತಂಪು ಗಾಳಿಗೆ ಮೈಯೊಡ್ಡಿದ್ದ. ಬಾತ್ರೂಬ್ ಒಂದನ್ನು ಹಾಕಿದ್ದ. ಸುಮಾರು ಹೊತ್ತು ತಂಪು ಗಾಳಿಗೆ ಮೈಯೊಡ್ಡಿ ನಿಂತವನಿಗೆ ಸಮಯ ಸರಿದಿದ್ದು ತಿಳಿಲಿಲ್ಲ. ನನಗೇನಾಗ್ತಿದೆ? ಅವಳ ಮುಖ ನೋಡಿದ್ರೆ ಪಾಪ ಅನಿಸುತ್ತೆ. ಆದರೂ ಅವಳಿಗೆ ಈ ರೀತಿ ಚುಚ್ಚಿ ಮಾತಾಡ್ತಾ ಇದ್ದೀನಿ. ತವ್ರ ಮನೆಯಲ್ಲಿ ಕಷ್ಟದಲ್ಲೇ ಬೆಳೆದೋಳು ಅಂತ ಆ ಊರಿನ ಜನ ಹೇಳಿದ್ರು. ಆದರೆ ಇಲ್ಲಿ ಅವಳಿಗೆ ಅಂತಹ ಹೇಳ್ಕೊಳ್ಳೋ ಕಷ್ಟಗಳೇನಿಲ್ಲ. ಆದರೂ ನಾನಿನ್ನು ಮುಂದೆ ಅವಳಿಗೆ ಬೈಬಾರ್ದು ಅಂತ ತೀರ್ಮಾನ ಮಾಡ್ದ. ಹೇಗೂ 1 ವರ್ಷ ತಾನೇ, ಮನೆ ಕೆಲಸದೋಳಂತೆ ಇದ್ಕೊಂಡು ಹೋಗಲಿ. ಅವಳಿಗೆ ಬೇಕಾಗಿರೋದನ್ನೆಲ್ಲ ಬಂದಾಗ ನಾನು ಸ್ವಲ್ಪ ಹಣವನ್ನು ಕೊಟ್ಟು ಅವಳ ಜೀವನ ಸೆಟಲ್ ಆಗೋ ರೀತಿ ಅವಳು ಏನೇ ಕೇಳಿದ್ರೂ ನಾನು ಮಾಡಿಕೊಟ್ಟು ಕೈ ತೊಳ್ಕೋಬೇಕು. ನನಗೆ ಈ ಮದುವೆ, ಸಂಸಾರ, ಮಕ್ಕಳು ಅನ್ನೋ ಜಂಜಾಟಗಳೇ ಬೇಡ. ಮೊದಲಾಗಿ ಇದನ್ನೆಲ್ಲ ಮಾಡುವಷ್ಟು ಸಮಯ ಕೂಡ ನನ್ನಲ್ಲಿ ಇಲ್ಲ. ಪ್ರೀತಿ ಅನ್ನೋದು ಬುಲ್ಶಿಟ್. ಮಾಡೋಕ್ಕೆ ಕೆಲಸ ಇಲ್ಲದೆ ಇರೋ ಅಂಥವ್ರು ಮಾಡುವಂತಹ ಕೆಲಸ ಇದು. ನನಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ನನಗೆ ಈ ಪ್ರೀತಿ, ಪ್ರೇಮ ಎಲ್ಲ ಬರೋದಿಲ್ಲ ಅಂತ ಅಂದ್ಕೊಂಡ. ನಂತರ ಬಟ್ಟೆ ತೊಟ್ಟು ಕೆಳಗೆ ಹೋಗಿ ತನ್ನ ಅಮ್ಮನ ರೂಮ್ಗೆ ಸೇರಿಕೊಂಡ. ತನ್ನ ಅಮ್ಮನ ಮಡಿಲಿನಲ್ಲಿ ಮಲಗ್ದ. ಗಜಲಕ್ಷ್ಮಿ ಅವರು ಅವನ ತಲೆ ಕೂದಲಲ್ಲಿ ಬೆರಳಾಡಿಸ್ತಾ, ಯಾಕೋ ಕಂದ ಹೀಗಿದೆಯಾ, ಇವತ್ತು ತುಂಬ ಸುಸ್ತಾಯ್ತಾ ಅಂತ ಕೇಳಿದ್ರು. ಹೌದು ಅಮ್ಮ ಅಂತ ಹೇಳಿದ್ದವನಿಗೆ, ನಿಂಗೆ PA ಅಪಾಯಿಂಟ್ ಮಾಡ್ಕೊ ಅಂತ ಎಷ್ಟು ಬಾರಿ ಹೇಳಿದ್ದೀನಿ. ನೀನು ಅವ್ರಿಗೆ ಕೊಡೋ ಸಂಬಳದಲ್ಲಿ ಅರಮನೆಯನ್ನೇನಾದರೂ ಕಟ್ತೀಯೋ ಹೇಗೆ? ಇರೋ ಮನೆಯೇ ಅರಮನೆಯಂತಿದೆ. ಇರೋ 3 ಇಂತಹ ದೊಡ್ಡ ಅರಮನೆ ಅವಶ್ಯಕತೆ ಆದರೂ ಏನಿತ್ತು ಅಂತ ಕೇಳಿದ ಗಜಲಕ್ಷ್ಮಿ ಅವರು ಯಾವಾಗಲೂ ಸರಳವಾದ ಜೀವನವನ್ನು ಇಷ್ಟಪಡೋರಾಗಿದ್ದರು. ಇಲ್ಲ ಅಮ್ಮ, ಈ ಹೆಣ್ಮಕ್ಳನ್ನು PA ಆಗಿ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ಅದು ಅಲ್ಲದೆ ಹುಡುಗರು ಈ ಪೋಸ್ಟಿಗೆ ಬರೋಕ್ಕೆ ಯಾರು ಕೂಡ ಸೂಕ್ತವಾದ ವ್ಯಕ್ತಿ ಸಿಗ್ತಾ ಇಲ್ಲ. ಸೂಕ್ತವಾಗಿರೋ ಗಂಡು ಮಕ್ಕಳು ಯಾರೇ ಬಂದು ಇಂಟರ್ವ್ಯೂ ಕೂಡ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಕೂಡ ಸುಮ್ಮನಿದ್ದೀನಿ. ಆದರೆ ಪ್ರತಿದಿನ ಇದೇ ಪ್ರಯತ್ನ ನಡೀತಾನೇ ಇದೆ ಅಂತ ಹೇಳ್ದ. ಅಮ್ಮ, ನನಗೆ ಯಾಕೋ ಇತ್ತೀಚೆಗೆ ನೆಮ್ಮದಿನೇ ಇಲ್ಲದಂತಾಗಿದೆ ಅಮ್ಮ. ಆ ಹುಡುಗಿ ನನ್ನ ಮನೆಗೆ ಬಂದಾಗಿಂದ ನನ್ನ ನೆಮ್ಮದಿಯೇ ಕಸಿದುಕೊಂಡಿರುವಂತೆ ಭಾಸವಾಗ್ತಿದೆ. ನನಗಿರೋ ಕೆಲಸದ ಪ್ರೆಷರ್ನಲ್ಲಿ ಈ ಹುಡುಗಿ ಕೂಡ ಹೊರೆಯಾಗ್ತಾ ಇದ್ದಾಳೆ ಅಂತಾನೆ ಅನ್ನಿಸ್ತಾ ಇದೆ. ಮೊದಲಾದರೆ ಆಫೀಸಿಂದ ಮನೆಗೆ ಬಂದ ತಕ್ಷಣ ಏನೋ ಒಂದು ರೀತಿ ನೆಮ್ಮದಿ ಇರ್ತಾಯಿತ್ತು. ಆದರೆ ಈಗ ಈ ಹುಡುಗಿ ಮುಖ ನೋಡಿದಾಗಲೂ ನನಗೆ ನೆಮ್ಮದಿಯನ್ನು ಯಾರೋ ಕಸ್ಕೊಂಡಂತೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದ. ಊಟಕ್ಕೆ ಕರೆಯೋಕ್ಕೆ ಬಂದ ಅದಿತಿ ಅಮ್ಮ ಮಗ ಇಬ್ಬರು ಮಾತಾಡಿದ್ದನ್ನು ಕೇಳಿಸ್ಕೊಂಡೋಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಡುಗೆ ಮನೆಗೆ ಬಂದಳು. ಮಾಡಿದ ಅಡುಗೆಗಳನ್ನೆಲ್ಲ ಟೇಬಲ್ ಮೇಲೆ ಜೋಡಿಸಿಟ್ಟೋಳು ದಾನು ಹತ್ರ ಬಂದು, ಅಮ್ಮ, ನನಗೆ ಯಾಕೋ ತುಂಬ ಹೊಟ್ಟೆ ನೋವು, ನೀವು ಊಟಕ್ಕೆ ಬಡಿಸ್ತೀರಾ ಪ್ಲೀಸ್, ನಾನು ಸ್ವಲ್ಪ ರೂಮಿಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಅಲ್ಲಿಂದ ಹೋದಳು. ದಾನು ಅವರು ಕೂಡ ಹೆಣ್ಣು ಮಕ್ಕಳ ಸಮಸ್ಯೆ ಏನಾದರೂ ಇರ್ಬೋದು ಅಂತ ಯೋಚನೆ ಮಾಡಿ, ಸರಿ ಹೋಗಮ್ಮ, ನಾನು ನೋಡ್ಕೋತೀನಿ ಅಂತ ಹೇಳಿ ಅದಿತಿಯನ್ನು ಅಲ್ಲಿಂದ ಕಳಿಸ್ಕೊಟ್ರು.
ಹಾಗಾದರೆ ವಸಿಷ್ಠನ ಮಾತಿಗೆ ಮನಸ್ಸಿಗೆ ಬೇಸರ ಮಾಡಿಕೊಂಡು ಅದಿತಿ ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡ್ತಾಳಾ ಅಥವಾ ಅವನಿಂದ ಇನ್ನೂ ಅಂತರವನ್ನು ಕಾಯ್ದುಕೊಳ್ತಾಳಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕಥೆ ಮುಂದುವರಿಯುತ್ತೆ. ಧನ್ಯವಾದಗಳು.